ಇಬ್ಬರು ಮಕ್ಕಳೊಂದಿಗೆ ಬಾವಿಗೆ ಹಾರಿದ ಮಹಿಳೆ, ಮಕ್ಕಳು ಸಾವು, ತಾಯಿ ಪ್ರಾಣಾಪಾಯದಿಂದ ಪಾರು. ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ತಾಯಿಯೊಬ್ಬಳು ತನ್ನ ಅವಳಿ ಮಕ್ಕಳಾದ ಹರ್ಷಿತ್ ಮತ್ತು ಹಿತೇಶ್ ಜೊತೆ ಬಾವಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಈ ಘಟನೆಯಲ್ಲಿ ಇಬ್ಬರು ಮಕ್ಕಳು ದಾರುಣವಾಗಿ ಮೃತಪಟ್ಟಿದ್ದು, ತಾಯಿ ಉಷಾರನ್ನು ಪ್ರವಾಸಿ ಮಿತ್ರ ಸಿಬ್ಬಂದಿ ರಕ್ಷಿಸಿದ್ದಾರೆ. ಬೂದಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಡಿವೈಎಸ್ಪಿ ಲಕ್ಷ್ಮಯ್ಯ ಸೋಮವಾರ ಸಂಜೆ 5 ಗಂಟೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ಬೆಳಿಗ್ಗೆ ಬೂದಿಕೋಟೆ ಪೊಲೀಸ್ ಸ್ಟೇಷನ್ ಲಿಮಿಟಿಯಲ್ಲಿ ಇವತ್ತು ಬೆಳಿಗ್ಗೆ 9:15 9:15 ಗಂಟೆ ಮಧ್ಯದಲ್ಲಿ ಒಂದು ಘಟನೆ ಆಗಿತ್ತು. ಇಲ್ಲಿ ಒಬ್ಬರು ಲೇಡಿ ಉಷಾ ಅವ್ರದ್ದು 3 ಮಕ್ಕಳು ಇದ್ದರು. 3 ಮಕ್ಕಳಲ್ಲಿ ಇಬ್ಬರು ಟ್ವಿನ್ಸ್ ಇದ್ದರು. ಅವರು ಬೂದಿಕೋಟೆ ಲಿಮಿಟಿಯಲ್ಲಿ ಹೈದರ್ ಅಲಿ ಫೋರ್ಟ್ ಒಳಗಡೆ ವೇಣುಗೋಪಾಲ ಸ್ವಾಮಿ ಟೆಂಪಲಲ್ಲಿ ಒಂದು ಸಂಪಿತ್ತು. ಆ ಸಂಪಲ್ಲಿ ಅವರು ಇಬ್ಬರು ಮಕ್ಕಳಿಗೆ ಅಲ್ಲಿ ಹಾಕಿ ಸಾಯಿಸಿದ್ದಾರೆ. ಅವರು ಕೂಡ ಅಲ್ಲಿ ಹೋಗಿ ಸುಸೈಡ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಆವಾಗ ಅಲ್ಲಿ ಒಬ್ಬರು ಶ್ರೀನಿವಾಸ್ ಅಂತ ಒಬ್ಬರು ಅಲ್ಲಿ ನೋಡಿದ ನಂತರ ಅವರಿಗೆ ಹೇಳಿದ್ದಾರೆ. ಅದು ಆಮೇಲೆ ಇದು ಘಟನೆ ಬಗ್ಗೆ ಅವ್ರದ್ದು ಗಂಡ ಮುರಳಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಮೇಲೆ 15/2026 FIR ನಂಬರ್ 103/1 BNS ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಈ ಲೇಡಿ ಉಷಾ ಈಗ ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಅವರಿಗೆ ನಾವು ಎಂಕ್ವೈರಿ ಮಾಡ್ತಾಯಿದ್ದೀವಿ. ಈ ಘಟನೆಯಲ್ಲಿ ತನಕ ಇಬ್ಬರು ಮಕ್ಕಳು ಅವ್ರದ್ದು ಡೆತ್ ಆಗಿದೆ. ಉಷಾಗೆ ನಾವು ವಿಚಾರಣೆ ಮಾಡ್ತಾಯಿದ್ದೀವಿ. ಇದು ರೀಸನ್ ಏನಿದೆ, ಅವ್ರದ್ದು ಆಗ ಫ್ಯಾಮಿಲಿ ಡಿಸ್ಪ್ಯೂಟ್ ಆಗ್ತಾಯಿತ್ತು, ಗಂಡ ಹೆಂಡತಿ ಮತ್ತು ಜಗಳ ಆಗ್ತಾಯಿತ್ತು. ನಿನ್ನೆ ಕೂಡ ಮೊಬೈಲ್ ರಿಚಾರ್ಜ್ ಬಗ್ಗೆ ಕೂಡ ಇಬ್ಬರು ಮಧ್ಯದಲ್ಲಿ ಗಲಾಟೆ ಆಗಿತ್ತು. ಆವಾಗ ಈ ಮುರಳಿದು ವೈಫ್ ಉಷಾ ಅವರಿಗೆ ಗಂಡಾಗಿ ಹೇಳಿದ್ದಾರೆ, ನಾವು ನಿಮಗೆ ಬಿಟ್ಟು ಹೋಗ್ತಾಯಿದ್ದೀನಿ, ಮಕ್ಕಳು ಕರ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಮುರಳಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಕೆಲಸಕ್ಕೆ ಹೋಗಿದ್ದಾರೆ. ಆವಾಗ ಕೆಲಸಕ್ಕೆ ಹೋಗಿದ ನಂತರ ಇವರು ಇಲ್ಲಿ ಶ್ರಂಪಲ್ಲಿ ಅವರಿಗೆ ಇಬ್ಬರು ಮಕ್ಕಳಿಗೆ ಸಾಯಿಸಿದ್ದಾರೆ ಮತ್ತು ಇವರು ಸ್ವಂತ ಕೂಡ ಸಾಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ.